ಇವತ್ತು ಹಿಂದಿನ ಪಕ್ಷ ಯಾವ ಸ್ಥಾನ ಕೊಟ್ಟಿದೆ ನಾವು ಪ್ರಾಮಾಣಿಕ ಕೆಲಸ ಮಾಡಿದ್ದೇವೆ. ಆದ ಕಾರಣದ ಪಕ್ಷಕ್ಕೆ ಬಿಟ್ಟಂತ ವಿಚಾರ ನನಗೆ ಅದು ನನಗೆ ಪಕ್ಷ ಎಷ್ಟು ನನಗೆ ನಾನು ಅವಲಂಬಿತನಾಗಿದ್ದೇನೆ ಅಷ್ಟೇ. ನಾನು ನನ್ನ ಕ್ಷೇತ್ರದ ಜನಸಾಮಾನ್ಯರ ಕೆಲಸ ಮಾಡೋದು ಕೂಡ ನಾನು ಅವ್ರ ಮೇಲೆ ಅವಲಂಬಿತನಾಗಿದ್ದೆ. ನಮ್ಮ ಕೆಲಸಗಳಲ್ಲಿ ಇಂಪಾರ್ಟೆಂಟ್ ಕೆಲಸಗಳಿದೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ. ಸ್ವಲ್ಪ ತಡ ಆದರೆ ಮತ್ತೆ ಮಳೆಗಾಲ ಬಂದರೆ ಮತ್ತೆ 3 ತಿಂಗಳು ಇಲ್ಲೇ ಆಗ್ತದೆ. ಅದಕ್ಕೆ ಮತ್ತೆ ಅದು ಹೋಗಿ ಅಧಿಕಾರಿಗಳು ಮತ್ತು ಸ್ಥಳೀಯ ಕರ್ಸಿಗೂ ಚರ್ಚೆ ಅದಕ್ಕೆ ಸಮಸ್ಯೆ ಬಗೆಹರಿಸಲಿಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೇನೆ. ಸಚಿವ ಸ್ಥಾನದ ನಿರೀಕ್ಷೆ ಇಲ್ವಾ ಸರ್? ಯಾವಾಗ ಎಸ್ಎಂ ನಡೆಸಬೇಕಂತ ಹೇಳ್ತಾರೆ ಅವಾಗ ಎಸ್ಎಂ ನಡೆಸ್ತಾರೆ. ನಾನೀಗ ಸ್ಪೀಕರ್ ಆಗಿದ್ದೇನೆ. ನನಗೆ ವಿಷಯ ಗೊತ್ತೂ ಇಲ್ಲ, ನಮ್ಗೆ ಇದು ಅಲ್ಲ. ಸಚಿವ ಸ್ಥಾನ ನಿರೀಕ್ಷೆ ಇಲ್ವಾ? ಯಾವುದು ಸಚಿವರಾಗಬೇಕು ಅಂತ ನೋಡಿ, ನಾನು ಯಾವುದೇ ಸ್ಥಾನವನ್ನು ಬಯಸಿ ಬಂದಲ್ಲ. ಅದು ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಪವಿತ್ರದ ಅಜ್ಮೇರಲ್ಲಿದ್ದಾಗ ಗೊತ್ತೇ ಇಲ್ಲ. ಅದರ ನಂತರ 2008ನಲ್ಲಿ 2 ಖಾತೆ ಸಿಕ್ಕಿದಾಗಲೂ ಕೂಡ ಪಕ್ಷ ನೋಡಿ ಗುರುತಿಸಿಕೊಂಡಿದೆ. ನಾನು ಶಾಸಕನಾಗಿದ್ದಾಗ ನನ್ನ ಕೆಲಸ ಸದನ ವೀರ ಪ್ರಶಸ್ತಿ ಬಂತು. ನಾನು ಸಚಿವನಾಗಿದ್ದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು. ನಾನು ಯಾವುದೇ ಒಂದು ತಪ್ಪು ಚುಕ್ಕಿಲ್ಲದೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಡೆಸ್ತೇನೆ. ಅದೆಲ್ಲ ನೋಡಿ ನನಗೆ ಪ್ರತಿಪಕ್ಷದ ಉಪನಾಯಕನಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ನನ್ನನ್ನು ನನ್ನ ಕೆಲಸ ಗುರುತಿಸಿಕೊಂಡೇ ಕೊಟ್ಟಿದ್ದಾರೆ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದಂತೇಳಿ ಸ್ಪೀಕರ್ ಪೋಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದಂತೇಳಿ ಏನು ಕೊಡ್ತಂತ ನೋಡುವ. 5ರಲ್ಲಿ ನನ್ಗೇನು ಗೊತ್ತಿಲ್ಲ. ನಾನು ಸಮಾಧಾನದಿಂದ ಸಂತೋಷದಿಂದ ಇದ್ದೇನೆ. ಯಾವುದು ಬಂದು ನಾವು ಸ್ವೀಕರಿಸ್ತೇವೆ. ಅಲ್ಪಸಂಖ್ಯಾತ ಇದರಲ್ಲಿ ನೀವು ಕೂಡ ಡಿಸಿಎಂ ಆಗ್ತಾರೆ ಅನ್ನುವಂತಹ ಮಾತು ಕೂಡ ಚರ್ಚೆಗಳಾಗ್ತದೆ. ಅದೇ ಎಲ್ಲ ಸೇರಿಕೊಂಡು ಹೋಗುವಂತ ಒಂದು ವಿಚಾರ. ಬೇರೆ ಬೇರೆ ಅಂತಾರೆ, ಎಲ್ಲರೂ ಕೂಡ ಒಗ್ಗಟ್ಟಾಗುವಂತ ವಿಚಾರ ಇವತ್ತು ಇರುವಂತದ್ದು. ಒಟ್ಟಾರೆಯಾಗಿ ನಾನು ಬಹಳ ಕ್ಷೇತ್ರದ ಕೆಲಸಗಳಿಗೆ ನಮ್ಮ ಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೇನೆ. ಇವತ್ತು ಹಿಂದಿನ ಪಕ್ಷ ಯಾವ ಸ್ಥಾನ ಕೊಟ್ಟಿದೆ ನಾವು ಪ್ರಾಮಾಣಿಕ ಕೆಲಸ ಮಾಡಿದ್ದೇವೆ. ಆದ ಕಾರಣದ ಪಕ್ಷಕ್ಕೆ ಬಿಟ್ಟಂತ ವಿಚಾರ ನನಗೆ ಅದು ನನಗೆ ಪಕ್ಷ ಎಷ್ಟು ನನಗೆ ನಾನು ಅವಲಂಬಿತನಾಗಿದ್ದೇನೆ ಅಷ್ಟೇ. ನಾನು ನನ್ನ ಕ್ಷೇತ್ರದ ಜನಸಾಮಾನ್ಯರ ಕೆಲಸ ಮಾಡೋದು ಕೂಡ ನಾನು ಅವ್ರ ಮೇಲೆ ಅವಲಂಬಿತನಾಗಿದ್ದೆ. ನಮ್ಮ ಕೆಲಸಗಳಲ್ಲಿ ಇಂಪಾರ್ಟೆಂಟ್ ಕೆಲಸಗಳಿದೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ. ಸ್ವಲ್ಪ ತಡ ಆದರೆ ಮತ್ತೆ ಮಳೆಗಾಲ ಬಂದರೆ ಮತ್ತೆ 3 ತಿಂಗಳು ಇಲ್ಲೇ ಆಗ್ತದೆ. ಅದಕ್ಕೆ ಮತ್ತೆ ಅದು ಹೋಗಿ ಅಧಿಕಾರಿಗಳು ಮತ್ತು ಸ್ಥಳೀಯ ಕರ್ಸಿಗೂ ಚರ್ಚೆ ಅದಕ್ಕೆ ಸಮಸ್ಯೆ ಬಗೆಹರಿಸಲಿಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೇನೆ. ಸಚಿವ ಸ್ಥಾನದ ನಿರೀಕ್ಷೆ ಇಲ್ವಾ ಸರ್? ಯಾವಾಗ ಎಸ್ಎಂ ನಡೆಸಬೇಕಂತ ಹೇಳ್ತಾರೆ ಅವಾಗ ಎಸ್ಎಂ ನಡೆಸ್ತಾರೆ. ನಾನೀಗ ಸ್ಪೀಕರ್ ಆಗಿದ್ದೇನೆ. ನನಗೆ ವಿಷಯ ಗೊತ್ತೂ ಇಲ್ಲ, ನಮ್ಗೆ ಇದು ಅಲ್ಲ. ಸಚಿವ ಸ್ಥಾನ ನಿರೀಕ್ಷೆ ಇಲ್ವಾ? ಯಾವುದು ಸಚಿವರಾಗಬೇಕು ಅಂತ ನೋಡಿ, ನಾನು ಯಾವುದೇ ಸ್ಥಾನವನ್ನು ಬಯಸಿ ಬಂದಲ್ಲ. ಅದು ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಪವಿತ್ರದ ಅಜ್ಮೇರಲ್ಲಿದ್ದಾಗ ಗೊತ್ತೇ ಇಲ್ಲ. ಅದರ ನಂತರ 2008ನಲ್ಲಿ 2 ಖಾತೆ ಸಿಕ್ಕಿದಾಗಲೂ ಕೂಡ ಪಕ್ಷ ನೋಡಿ ಗುರುತಿಸಿಕೊಂಡಿದೆ. ನಾನು ಶಾಸಕನಾಗಿದ್ದಾಗ ನನ್ನ ಕೆಲಸ ಸದನ ವೀರ ಪ್ರಶಸ್ತಿ ಬಂತು. ನಾನು ಸಚಿವನಾಗಿದ್ದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು. ನಾನು ಯಾವುದೇ ಒಂದು ತಪ್ಪು ಚುಕ್ಕಿಲ್ಲದೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಡೆಸ್ತೇನೆ. ಅದೆಲ್ಲ ನೋಡಿ ನನಗೆ ಪ್ರತಿಪಕ್ಷದ ಉಪನಾಯಕನಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ನನ್ನನ್ನು ನನ್ನ ಕೆಲಸ ಗುರುತಿಸಿಕೊಂಡೇ ಕೊಟ್ಟಿದ್ದಾರೆ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದಂತೇಳಿ ಸ್ಪೀಕರ್ ಪೋಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದಂತೇಳಿ ಏನು ಕೊಡ್ತಂತ ನೋಡುವ. 5ರಲ್ಲಿ ನನ್ಗೇನು ಗೊತ್ತಿಲ್ಲ. ನಾನು ಸಮಾಧಾನದಿಂದ ಸಂತೋಷದಿಂದ ಇದ್ದೇನೆ. ಯಾವುದು ಬಂದು ನಾವು ಸ್ವೀಕರಿಸ್ತೇವೆ. ಅಲ್ಪಸಂಖ್ಯಾತ ಇದರಲ್ಲಿ ನೀವು ಕೂಡ ಡಿಸಿಎಂ ಆಗ್ತಾರೆ ಅನ್ನುವಂತಹ ಮಾತು ಕೂಡ ಚರ್ಚೆಗಳಾಗ್ತದೆ. ಅದೇ ಎಲ್ಲ ಸೇರಿಕೊಂಡು ಹೋಗುವಂತ ಒಂದು ವಿಚಾರ. ಬೇರೆ ಬೇರೆ ಅಂತಾರೆ, ಎಲ್ಲರೂ ಕೂಡ ಒಗ್ಗಟ್ಟಾಗುವಂತ ವಿಚಾರ ಇವತ್ತು ಇರುವಂತದ್ದು. ಒಟ್ಟಾರೆಯಾಗಿ ನಾನು ಬಹಳ ಕ್ಷೇತ್ರದ ಕೆಲಸಗಳಿಗೆ ನಮ್ಮ ಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೇನೆ.